15 ದಿನದ ಹಿಂದಷ್ಟೇ ಯಾವ ರೀತಿಯಾಗಿ ವರ್ಣನ ಆರ್ಭಟ ಇತ್ತು ರಾಜ್ಯದಲ್ಲಿ ಅನ್ನೋದನ್ನ ನೋಡಿದ್ರಿ. ಮತ್ತೆ ಈಗ ಶುರುವಾಗಿದೆ ವರ್ಣನ ಆರ್ಭಟ ರಾಜ್ಯದಾದ್ಯಂತ. ಸ್ಪೆಷಲಿ ಈಗ ರಾಜ್ಯದ ರಾಜಧಾನಿಗೂ ಕೂಡ ವರ್ಣನ ಕಂಟಕ ಎದುರಾದಂತೆ ಕಾಣಿಸ್ತಾ ಇದೆ. ರಾಜ್ಯಕ್ಕೆ ಮತ್ತೊಮ್ಮೆ ಮಳೆ ಸಂಕಷ್ಟವನ್ನ ತಂದೊಡ್ತಾ ಇರುವಂತದ್ದು. ಇಂದು ಕೂಡ ಸುರಿಯಲಿದೆ ಮಳೆ. ಹವಾಮಾನ ಇಲಾಖೆಯಿಂದ ಮುನ್ಸೂಚನೆಯನ್ನ ನೀಡಲಾಗಿರುವಂತದ್ದು. ರಾಜ್ಯಕ್ಕೆ ಮತ್ತೊಮ್ಮೆ ಮಳೆಯ ಕಂಟಕ ಎದುರಾಗುವಂತ ಎಲ್ಲಾ ಸಾಧ್ಯತೆಗಳನ್ನ ಕೂಡ ನಿನ್ನೆಯಿಂದ ಗಮನಿಸ್ತಾ ಇದ್ದೀವಿ. ರಾಜ್ಯದ ಬಹುಭಾಗಗಳಲ್ಲಿ ಸಾಧಾರಣ ಮಳೆ ಆಗ್ತಾ ಇದ್ರೆ ಉತ್ತರ ದಕ್ಷಿಣ ಒಳನಾಡು ಮಲೆನಾಡು ಕರಾವಳಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರುವಂತದ್ದು. ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಹವಾಮಾನ ಇಲಾಖೆ ಮೂಲಗಳಿಂದ ಮಾಹಿತಿ ಕೂಡ ಲಭ್ಯವಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿಯಲಾಗಿದೆ ಅಂತ. ಕೆಲವೊಂದು ಕಡೆ ಯೆಲ್ಲೋ ಅಲರ್ಟ್, ಇನ್ನು ಕೆಲವೊಂದು ಕಡೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಂತೂ ಧಾರಾಕಾರವಾಗಿ ಸತತ 2 ದಿನಗಳಿಂದ ಮಳೆ ಸುರಿತಾ ಇದೆ. ಸ್ವಲ್ಪ ರಾತ್ರಿ ಆಗ್ತಿದ್ರೆ ಸಾಕು ಮಳೆಯ ಆರ್ಭಟ ಶುರುವಾಗುವಂಥದ್ದು. ಬೆಳಗಿನ ಜಾವ ಅಷ್ಟೊತ್ತಿಗೆ ನಿಂತಿರುತ್ತೆ ಮಳೆ. ಅದಾದ್ಮೇಲೆ ಅದು ಯಾವ್ಯಾವ ರೀತಿಯಾಗಿ ಅವಾಂತರ ಸೃಷ್ಟಿ ಮಾಡಿರುತ್ತೆ ಬೆಂಗಳೂರಿನಲ್ಲಿ ಅನ್ನೋದು ಗೊತ್ತಾಗ್ತಾ ಹೋಗುವಂಥದ್ದು. ಬೆಂಗಳೂರು ಒಂದೇ ಒಂದು ದಿನ ಮಳೆ ಸುರಿದು ಬಿಟ್ರೆ ತಡ್ಕೊಳ್ಳುವಂತ ಶಕ್ತಿ ಇಲ್ಲ ಬೆಂಗಳೂರಿನಲ್ಲಿ. ಯಾಕೆಂದ್ರೆ ಆ ರೀತಿಯಾಗಿ ಎಲ್ಲವನ್ನೂ ಕೂಡ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೆರೆ, ರಾಜಕಾಲುವೆ, ಚರಂಡಿ ಎಲ್ಲವನ್ನೂ ಒತ್ತುವರಿ ಮಾಡ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಮೇಲಿಂದ ನೋಡಿದ್ರೆ ಬೆಂಗಳೂರನ್ನ ಕೆರೆಯ ರೀತಿಯಲ್ಲಿ, ಸಮುದ್ರದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬರೀ ನೀರು 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 ಅಷ್ಟೇ ಕಾಣಿಸೋದು. ಸತತ 2ನೇ ದಿನವೂ ಕೂಡ ಬೆಂಗಳೂರಿಗೆ ವರ್ಣಾಘಾತ ಎದುರಾಗಿದೆ. ಮುಳುಗುತ್ತಿದೆ ನಗರ. ನೀರಿನಲ್ಲೇ ಜನರ ಜೀವನ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಕೆರೆಯಂತಾಗಿದೆ ಬೆಂಗಳೂರಿನ ಬಹುತೇಕ ಪ್ರದೇಶಗಳು. ಯಾಕೆಂದ್ರೆ ಆಲ್ಮೋಸ್ಟ್ ಇದ್ದಂತ ಕೆರೆಗಳನ್ನೆಲ್ಲ ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ, ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ನೀರು ಇನ್ನೆಲ್ಲಿಗೆ ಹೋಗುತ್ತೆ ಹೇಳಿ? ಆ ನೀರು ಸುರಿಯುವಂತ ಮಳೆಯ ನೀರು ಆ ಕೆರೆಗಳಿಗೆ ಹೋಗ್ಬೇಕು ತಾನೆ, ಆ ಜಾಗದಲ್ಲೇ ಹೋಗುತ್ತೆ, ಫ್ಲೋ ಆಗುತ್ತೆ. ಆದ್ರೆ ಅವೆಲ್ಲವೂ ಕೂಡ ಒತ್ತುವರಿ ಆಗಿರುವಂತ ಹಿನ್ನೆಲೆಯಲ್ಲಿ ಈಗ ಮನೆ ಒಳಗೆಲ್ಲ ನೀರು ನುಗ್ತಾ ಇರುವಂತದ್ದು. ಇನ್ನು ರಾಜಕಾಲುವೆಗಳನ್ನ ಕಂಪ್ಲೀಟ್ ಆಗಿ ಹೂಳೆತ್ತದೆ, ಅದು ಹಂಗೆ ದುರಸ್ತಿ ಆಗದೆ ಬಿದ್ದಿರುವಂತ ಹಿನ್ನೆಲೆಯಲ್ಲಿ ನೀರಂತೂ ಫ್ಲೋ ಆಗ್ತಾ ಇಲ್ಲ. ಇದು ಬೆಂಗಳೂರಿನ ಪರಿಸ್ಥಿತಿ. ಮೊನ್ನೆ ರಾತ್ರಿ ಬೆಂಗಳೂರಿನಲ್ಲಿ 136 ಮಿಲಿಮೀಟರ್ ಮಳೆ ಆಗಿದೆ. ನಿನ್ನೆ ರಾತ್ರಿ 2 ತಾಸಿನಲ್ಲೇ 109 ಮಿಲಿಮೀಟರ್ ಮಳೆ ಆಗಿರುವಂಥದ್ದು. 2 ದಿನಗಳ ರಣಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ನಾನು ಅದನ್ನೇ ಹೇಳ್ತಾ ಇದ್ದೆ ನಿಮ್ಗೆ. ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆ ಬಂದರೂ ಕೂಡ ತಡ್ಕೊಳ್ಳುವಂತ ಶಕ್ತಿ ಇಲ್ಲ. ಬೇರೆ ಜಿಲ್ಲೆಗಳು ಅಥವಾ ಬೇರೆ ಊರುಗಳೆಲ್ಲ ತಡ್ಕೊಳ್ಳೋ ಶಕ್ತಿ ಇದೆ, ಆದ್ರೆ ಬೆಂಗಳೂರಿಗಿಲ್ಲ. ಅಷ್ಟು ಅವ್ಯವಸ್ಥೆಯ ಆಗರ ಆಗಿದೆ ಬೆಂಗಳೂರು. ಬೆಂಗಳೂರಿನ ಅಭಿವೃದ್ಧಿಗೆ ಹಿಡಿದಿರುವಂತ ಕನ್ನಡಿ ಇದು. ಯಾವ ರೀತಿಯಾಗಿ ಹಾಳು ಮಾಡಿದ್ದಾರೆ ಇವರು ಬೆಂಗಳೂರನ್ನ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಬೆಸ್ಟ್ ಎಕ್ಸಾಂಪಲ್ಗಳು. ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ. ಇದಕ್ಕೆ ಅಂತಾನೆ ವರ್ಷ 100 ಕೋಟಿ ಖರ್ಚು ಮಾಡ್ತಾರೆ. ಅದು ಹೋಗ್ತಾ ಇರುವಂತದ್ದು ಅಭಿವೃದ್ಧಿ ಕೆಲಸಕ್ಕಲ್ಲ, ಇವರ ಜೋಬಿಗೆ, ಇವರ ಖಜಾನೆಗೆ ಸೇರ್ತಾ ಇರುವಂತ ಹಿನ್ನೆಲೆಯಲ್ಲೇ ಈ ಅವಾಂತರಗಳು ಸೃಷ್ಟಿ ಆಗ್ತಾ ಇರುವಂತದ್ದು. ಇಂದು ಕೂಡ ಕಾದಿದೆ ಮಳೆಯ ಗಂಡಾಂತರ. ಕಳೆದ ರಾತ್ರಿ ನಗರದ ಹಲವೆಡೆ ಧಾರಾಕಾರ ಮಳೆ ಆಗಿದೆ. ಹಲವು ಕಡೆ ರಸ್ತೆಗಳ ಮೇಲೆ ಹರಿದಿರುವಂತದ್ದು ಮಳೆಯ ನೀರು. ಇನ್ನ ಈ ಕಾರ್ಪೊರೇಟರ್ಗಳ ಅವಧಿ ಇವತ್ತು ಮುಗಿತಾ ಇದೆ ಅಲ್ವಾ? ನಿನ್ನೆ ಧಾರಾಕಾರವಾಗಿ ಮಳೆ ಸುರಿದಿದೆಯಲ್ಲ, ಒಬ್ಬನೇ ಒಬ್ಬ ಕಾರ್ಪೊರೇಟರ್ ಹೋಗಿಲ್ವಂತೆ ಆ ಒಂದು ಸ್ಥಳಗಳಿಗೆ. ಯಾಕೆಂದ್ರೆ ಮುಗ್ದೋಯ್ತು, ಇನ್ನ ಅವರ ಅವಧಿ ಮುಗ್ದೋಯ್ತು. ಎಲೆಕ್ಷನ್ ಟೈಮಿಗೆ ದುಡ್ಡು ಹೊಡೆದು ಬಿಡೋಣ, ಆಮೇಲೆ ಆರಾಮಾಗಿ ಗೆದ್ದು ಬಿಡೋಣ ಅನ್ನೋ ರೀತಿಯಾದಂತ ಲೆಕ್ಕಾಚಾರ. ಇದು ಒಳ್ಳೆ ಸುಸಂದರ್ಭ ನಿಮ್ಗಳಿಗೆ. ಯಾರ್ಯಾರು ಸ್ಪಂದಿಸಿದರೆ ಅಂತವರಿಗೆ ಮಾತ್ರ ಓಟ್ ಹಾಕಿ. ಸುಮ್ನೆ ಯಾವನೋ ದುಡ್ಡು ಕೊಡ್ತಾನೆ ಅಂತ ಓಟ್ ಹಾಕಿದ್ರೆ ಇದೇ ರೀತಿಯಾದಂತ ಪರಿಸ್ಥಿತಿ ನಿಮ್ಗೆ ಕಾಣಸಿಗುವಂಥದ್ದು. ನಿನ್ನೆ ಒಬ್ರು ಮಾತನಾಡ್ತಾ ಇದ್ರು, ಯಾರೋ ಗ್ರಾಮ ಪಂಚಾಯತಿ ಮೆಂಬರ್ ಅಥವಾ ಯಾವುದೋ ತಾಲೂಕ್ ಪಂಚಾಯತಿ ಮೆಂಬರ್ ಅಂತ ಹೇಳ್ತಾ ಇದ್ದ ಆ ವ್ಯಕ್ತಿ 35 ವರ್ಷದಿಂದನೂ ಹಿಂಗೆ ಇದೆ. ಶಾಸಕರು ಸ್ಪಂದಿಸ್ತಾ ಇದ್ದಾರೆ, ಕಾರ್ಪೊರೇಟರ್ ಸ್ಪಂದಿಸ್ತಾ ಇದ್ದಾರೆ, ಆದ್ರೆ ಇಲ್ಲಿ ಇಂಥ ವ್ಯವಸ್ಥೆ ಇದೆ, ಏನ್ ಮಾಡಕ್ಕಾಗುತ್ತೆ 35 ವರ್ಷದಿಂದ ಇರುವಂತದ್ದು ಅಂತ ಹೇಳ್ತಾರೆ. ಇಂಥ ರಾಜಕಾರಣಿಗಳನ್ನ ಆಯ್ಕೆ ಮಾಡಿದ್ಮೇಲೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ ಸಾಧ್ಯ ನಾವು? ಬೆಂಗಳೂರನ್ನ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಅಭಿವೃದ್ಧಿ ಖಾತೆ ಅಂತ ಒಂದಿದೆಯಲ್ಲ, ಅದು ಮುಖ್ಯಮಂತ್ರಿಗಳ ಬಳಿನೇ ಇದೆ. ಯಾಕೆಂದ್ರೆ ಆ ಒಂದು ಖಾತೆಗೋಸ್ಕರ ಅಶ್ವಥ್ ನಾರಾಯಣ್ ಒಂದ್ ಕಡೆ, ಸಾಮ್ರಾಟ್ ಅಶೋಕ್ ಅವರು ಒಂದ್ ಕಡೆ ಕಿತ್ತಾಡಿ ಆ ಖಾತೆ ಮುಖ್ಯಮಂತ್ರಿಗಳ ಬಳಿನೇ ಉಳಿಯುವಂತೆ ಮಾಡಿದ್ರು. ಇದುವರೆಗೂ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದೇ ನಮ್ಗೆ 8 ಗಂಟೆಲಿ ಮಳೆ ಬರ್ತಾ ಇತ್ತು ಅಂತ ಈಚೆ ಬಂದ್ವಿ. ಸ್ವಲ್ಪ ನೀರು ಬಂದಂಗಾಯ್ತು. ಇಮಿಡಿಯೇಟ್ 8:15 ಅಷ್ಟರಲ್ಲಿ ಫುಲ್ಲು ಮನೆಗೆಲ್ಲ ನೀರು ತುಂಬ್ಕೊಂಡ್ಬಿಡ್ತು. ನಮ್ಗೇನು ತೆಗಿಯೋಕ್ಕೆ ಏನು ಮಾಡೋಕ್ಕೂ ಆಗಲಿಲ್ಲ. ಫುಲ್ಲು ಒಂದು 5 ಅಡಿ 4 ಅಡಿವರೆಗೂ ನೀರು ಬಂದಿದೆ.
ನಮ್ಮನೆಗೆ ಎಲ್ಲ ಹಾಳಾಗಿದ್ದೇವ್ರೆ, ಸೋಫಾ, ಫ್ರಿಡ್ಜು, ಟಿವಿ, ರೇಷನ್, ಫುಲ್ ಬಟ್ಟೆಗಳು ಎಲ್ಲ ಹಾಳಾಗಿದೆ. ನವೆಂಬರ್ ಅಲ್ಲಿ ಬಂದಿತ್ತು ಸ್ವಲ್ಪ, ಆದ್ರೆ ಇಷ್ಟು ಬಂದಿರ್ಲಿಲ್ಲ. ಈ ಸಲ ವಾಲೆ ಒಡೆದೋಗ್ಬಿಟ್ಟು ತುಂಬಾ ನೀರ್ ಜಾಸ್ತಿ ಬಂದಿದೆ. ನಾವೇ ಕಟ್ಸಿದ್ ಇಲ್ಲಿ ಎಲ್ಲರೂ ಸೇರಿ 5-6 ಮನೆಯವರು, ಅದೆಲ್ಲ ಒಡೆದೋಗಿದೆ. ಗೌರ್ಮೆಂಟ್ ಏನಾದ್ರು ಮಾಡ್ಕೊಡ್ಬೇಕಿದೆ. ನೋಡಿದ್ದಾರೆ ಲಾಸ್ಟ್ ನವೆಂಬರ್ ಅಲ್ಲಿ ಆದಾಗ ಕೂಡ, ಬಟ್ ಏನು ಆಕ್ಷನ್ಸ್ ತಗೊಂಡಿಲ್ಲ ಅವ್ರು. ಆಕ್ಚುಲಿ ನೀರ್ ಅಷ್ಟು ಪ್ರಮಾಣದಲ್ಲಿ ಬಂದಿದೆ, ಸೊ ವಾಲ್ ಕೂಡ ನಿಲ್ಲಿಲ್ಲ. ಸೊ ಹಾಗಾಗಿ ನೀರಿನ ಪ್ರಮಾಣ ತುಂಬಾ ಜಾಸ್ತಿ ಆಗಿ ಇವತ್ತು ಆಲ್ಮೋಸ್ಟ್ ಮನೆ ಒಳಗಡೆನೆ 4 feet ಅಷ್ಟು ನೀರ್ ಬಂದಿದೆ. ಸೊ ನಾವು ಈಚೆ ಬರಕ್ ಕೂಡ ತುಂಬಾ ತೊಂದರೆ ಆಯ್ತು. ಸೊ ಈಗ ತುಂಬಾನೇ ಲಾಸ್ ಆಗಿದೆ. ಆಕ್ಚುಲಿ ಇಲ್ಲಿ ತುಂಬಾ ಜನಕ್ಕೆ ಅಫೆಕ್ಟ್ ಆಗಿದೆ ಸರ್. ಈಗ ಸದ್ಯಕ್ಕೆ ಇವಾಗ ಅದೇ 8 o'clock ಈ ತರ ಆಗಿದ್ದು. ಸೊ ನಾವು ಆಚೆ ಬಂದು ನಾವು ಟೆರೆಸ್ ಮೇಲೆ ಹೋಗಕ್ ಕೂಡ ತುಂಬಾ ಕಷ್ಟ ಆಯ್ತು. ಅಲ್ಲಿಂದ ನಾವು ಪಕ್ಕದ ಮನೆಗೆ ಹೋದ್ವಿ, ಫಸ್ಟ್ ಫ್ಲೋರ್ಗೆ. ಪ್ರತಿ ಸತಿ ಈಗ ಆದಾಗ್ಲೂ JCB ಅವ್ರನ್ನ ಕರೆಸ್ತಾರೆ, ಸ್ವಲ್ಪ ಹೂಳು ಎತ್ತಿಸ್ತಾರೆ. ಬಟ್ ಅದು ಟೆಂಪ್ರರಿ ಅಷ್ಟೇ, ಲೈಕ್ ಒಂದು 2-3 days. ಇನ್ನೊಂದು ಸ್ವಲ್ಪ ಜಾಸ್ತಿ ಮಳೆ ಬಂದಿದ ತಕ್ಷಣ ಅದೇನು ತಡೆಯಲ್ಲ. ಸೊ ಇನ್ನ ಪ್ರಾಬ್ಲಮ್ ಅದು ಸಾಲ್ವ್ ಆಗಿಲ್ಲ ಆಕ್ಚುಲಿ. ಸೊ ಪರ್ಮನೆಂಟ್ ಆಗಿ ಯಾರು ಸೊಲ್ಯೂಷನ್ ಕೊಟ್ಟಿಲ್ಲ. ಸೊ ರಿಟರ್ನಿಂಗ್ ವಾಲ್ ಕಟ್ಸಿದ್ರೇನೆ ಇದಕ್ಕೊಂದು ಸೊಲ್ಯೂಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. RR ನಗರದ ಪ್ರಮೋದ್